ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನು ಮಹಿಮರಂಗ ಮಹಿಮಾ ರಂಗಸ್ವಾಮಿ ಜಾತ್ರೆ ನಡೀತಾ ಇದೆ. ಇಲ್ಲಿ ದಾಬಸ್ಪೇಟೆ ಹತ್ರ, ದಾಬಸ್ಪೇಟೆ ನೆಲಮಂಗಲ ಮಧ್ಯದಲ್ಲಿರುವಂತ ಮಹಿಮಾಪುರದ ಹತ್ರ ಊರು. ಈ ಗುಟ್ಟೆ ಜಾತ್ರೆ ಜಾತ್ರೆಗೆ ಬಂದಿದ್ದೀನಿ. ಹಾಗಾಗಿ ನಿಮ್ಗೆಲ್ಲ ಇವತ್ತು ಇಲ್ಲಿ ಎಷ್ಟು ರಾಸುಗಳು ಬಂದವೆ, ಇಲ್ಲಿರುವ ದೇವಸ್ಥಾನದ ಬಗ್ಗೆ ವಿಶೇಷವಾದ ಮಾಹಿತಿ, ಮತ್ತೆ ಇದೇ ತರನೇ ಈ ಜಾತ್ರೆ ಎಷ್ಟು ವರ್ಷಗಳಿಂದ ನಡ್ಕೊಂಡ್ ಬರ್ತಾ ಇದೆ. ಇಲ್ಲಿರುವ ಒಂದು ಗ್ರಾಮದ ಮಹಿಮಾಪುರದವರ ಆದಂತಹ ನಮ್ಮ ಅಣ್ಣವರೊಬ್ರು ಸಿಕ್ಕಿದ್ದಾರೆ. ಅವ್ರ ಹತ್ರ ಒಂದೆರಡು ಮಾತಾಡಿಸ್ಕೊಂಡು ಹಾಗೆ ಅವರು ಈ ಜಾತ್ರೆ ಬಗ್ಗೆ ವಿಶೇಷವಾದ ಮಾಹಿತಿ ಕೊಡ್ತಾರೆ. ಮತ್ತೆ ಅವ್ರು ಕಟ್ಟಿರುವ ರಾಸುಗಳ ಬಗ್ಗೆನೂ ಒಂದು ಮಾಹಿತಿ ಕೊಡ್ತಾರೆ. ಹಾಗೆ ಮಾತಾಡ್ಸೋಣ ಬನ್ನಿ. ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ಅಣ್ಣ, ಏನ್ ಈ ಜಾತ್ರೆ ಎಷ್ಟು ವರ್ಷದಿಂದ ನಡೀತಾ ಇದೆ? ಸರ್ ಇದು ಸುಮಾರು ವರ್ಷದಿಂದ ಅಲ್ಲೇ ಪುರಾತನ ಕಾಲದಿಂದ ನಡೀತಾ ಇದೆ ಸರ್. ಪುರಾತನ ಕಾಲದಿಂದ ನಡೀತಾ ಇದೆ. ಬಟ್ ಇಲ್ಲಿ ಯಾವ ದೇವ್ರು ಇದಾರೆ ಅಣ್ಣ? ಸರ್ ರಂಗನಾಥ ಸ್ವಾಮಿ, ಮಹಿಮಾ ರಂಗನಾಥ ಸ್ವಾಮಿ. ಇದು ಊರು ಸರ್ ಮಹಿಮಾಪುರ ಅಂತ. ಮಹಿಮಾಪುರ ಅಂತೇಳಿ. ಅಣ್ಣ, ಈ ಮಹಿಮಾಪುರದ ಇದು ತುಂಬಾ ಹಳೆ ಜಾತ್ರೆ ಅನ್ಸುತ್ತೆ. ಹಳೆ ಜಾತ್ರೆ ಸರ್ ಇದು. ಪುರಾತನ ಕಾಲ. ಎಷ್ಟು ಪುರಾತನವಾಗಿರ್ಬೋದು ಸರ್? ಸುಮಾರು ಅಲ್ಲೇ 3 ತಲೆಮಾರಿಂದ ಐತಿ ಸರ್. 3 ತಲೆಮಾರಿಂದ ನಡೀತಾ ಇದೆ. ಅಣ್ಣ, ನೀವ್ ಎಷ್ಟು ಜೊತೆ ಕಟ್ಟಿದ್ದೀರಾ? ಸರ್ ನಮ್ಮ ಒಂದು 5 ಜೊತೆ ಸರ್. ಅಣ್ಣ, ನಿಮ್ಮ ಹೆಸರು ಹೇಳಿ ನಮ್ಗೆ. ಸರ್ ನಮ್ಮ ಹೆಸರು ಮನು ಅಂತ. ಮನು ಅಂತೇಳಿ. ಅಣ್ಣ, ಈ ಜಾತ್ರೆ ಎಷ್ಟು ದಿವಸ ಇರುತ್ತೆ ಇಲ್ಲಿ ಜಾತ್ರೆ? ಸರ್ ಇದು 1 ವಾರ ಇರುತ್ತೆ ಸರ್. 1 ವಾರ ಇರುತ್ತೆ. ಎಲ್ಲ ಯಾವ್ಯಾವ ಕಡೆಯಿಂದ ಬರ್ತಾರೆ ಸರ್? ಎಲ್ಲ ಮಾಗಡಿ, ರಾಮನಗರ, ಉತ್ತರ ಕರ್ನಾಟಕದವರು ಬರ್ತಾರ, ಮೈಸೂರು, ಹಾವೇರಿಯವರು ಬರ್ತಾರೆ. ಇಲ್ಲೇನು ಅಷ್ಟೊಂದು ವಿಶೇಷವಾದ ಹಳ್ಳಿಕರ್ ತಳಿಗಳೇ ಜಾಸ್ತಿ ಕಾಣಿಸ್ತದಾವೆ. ನಾನ್ ನೋಡ್ದಂಗೆ ಈ ಕೆಲವೊಂದು ಜಾತ್ರೆಗಳು ಆಡಂಬರ ಜಾಸ್ತಿ. ಈ ಜಾತ್ರೆ ತುಂಬಾ ಸರಳವಾಗಿದೆ ಸರ್. ಇದು ಸ್ವಲ್ಪ ಇದ್ರಾಗಿದೆ ಸರ್. ಅಂದ್ರೆ ಅಷ್ಟೊಂದು ಆಡಂಬರ ಏನಿಲ್ಲ, ಸರಳತೆಯಾಗಿ ಮಾಡ್ಕೊಂಡು ಇದೇ ರೀತಿಯಲ್ಲಿ ನಡ್ಕೊಂಡ್ ಬರ್ತಾ ಇದೆ. ಪ್ರತಿ ವರ್ಷ ನಡೆಯುತ್ತೆ. ಯಾವುದೇ ಒಂದು ಇದಿಲ್ದಂಗೆ, ಒಂದು ಆಡಂಬರ ಇಲ್ದಂಗೆ ಕ್ಲೀನ್ ಆಗಿ ಅಚ್ಚುಕಟ್ಟಾಗಿ ನಡೆಯುವಂತ ಜಾತ್ರೆ ಗುಟ್ಟೆ ಜಾತ್ರೆ ಅಂತ. ಗುಟ್ಟೆ ಜಾತ್ರೆ ಅಂತ ತುಂಬಾ ಅದ್ಭುತವಾಗಿ ನಡೀತಿತ್ತು ಮೊದ್ಲೆಲ್ಲ ಚೆನ್ನಾಗಿ ನಡೀತಿತ್ತು ಸರ್. ಈಗೆಲ್ಲ ಒಂದ್ ಸ್ವಲ್ಪ ಹಳ್ಳಿಕಾರುಗಳೆಲ್ಲ ಕಮ್ಮಿ ಆಗಿ ಹಂಗಾಗಿ ಒಂದ್ ಸ್ವಲ್ಪ ಜಾತ್ರೆ ಸುಮಾರಾಗೆ ನಡೀತಾ ಇದೆ ಸರ್. ಅಂದ್ರೆ ಸುಮಾರು ಎಷ್ಟು ಜೊತೆ ಊರುಗಳು ಸೇರ್ಬೋದು ಇಲ್ಲಿ ಸರ್? ಇಲ್ಲಿ ಮುಂಚೆ ಅವಾಗ ಸೇರೋ ಸರ್, ಅವಾಗ ಒಂದು 3-4 ಸಾವಿರ ಜೊತೆ ತಕ ಸೇರೋವು. ಇವಾಗ 1,000 ಜೊತೆ ತಕ 500,000 ಜೊತೆ ತಕ ಸೇರ್ತಾವ ಸರ್. ಸೇರ್ತಾರೆ. ಬಟ್ ಇನ್ನೊಂದ್ ಏನಂತಂದ್ರೆ ಇಲ್ಲಿ ಸುತ್ತಮುತ್ತಲಲ್ಲಿ ಯಾರಾದ್ರೂ ಊರುಗಳು ಕಟ್ತಾರೆ ಸರ್. ಕಟ್ತಾರ. ಇದು ಇನ್ನೊಂದು ಟೌನ್ ಸಿಟಿ ಏರಿಯಾ ನನ್ನ ಲೆಕ್ಕದಲ್ಲಿ. ಈ ಹಳ್ಳಿಗಳ ಭಾಗದಲ್ಲೂ ಇಲ್ಲಿ ಊರುಗಳು ಸಾಕ್ತಾರ ನನ್ ಡೌಟ್. ಯಾಕೆಂದ್ರೆ ಆ ಡೌಟ್ ಪ್ರಕಾರ ನಾನು ಎಷ್ಟು ಒಂದ್ಸರಿ ಹೋಗಿ ನೋಡ್ಕೊಂಬರೋಣ ಅಂತ ಹೇಳಿ ಬಂದಿದ್ ನಾನು. ಈ ಸಿಟಿಗಳಲ್ಲೂ ಈ ತರ ಊರುಗಳು ಸಾಕಿ ಇಲ್ಲಿ ದಾಬಸ್ಪೇಟೆ ಮತ್ತೆ ನೆಲಮಂಗಲ ಮಾರ್ಗ ಮಧ್ಯೆ ಇರುವಂತ ಈ ಮಹಿಮಾಪುರದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಆಗ್ಬಿಟ್ಟು ಜಾಸ್ತಿ ಕಡಿಮೆ ಆಗ್ಬಿಟ್ಟವೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ. ಎಲ್ಲ ಜಮೀನುಗಳೆಲ್ಲ ಅಕ್ವೈರಿ ಮಾಡ್ಕೊಂಡ್ಬಿಟ್ಟವ್ರೆ. ರಾಸುಗಳು ಕಮ್ಮಿ ಆಗಿದೆ ನೋಡಿ ಸ್ನೇಹಿತರೆ. ಹೀಗೆ ಈ ಗುಟ್ಟ ಜಾತ್ರೆ ವಿಶೇಷತೆ. ಮತ್ತೆ ಇಲ್ಲಿ ರಂಗನಾಥ ಸ್ವಾಮಿ ನೆಲೆಸಿರುವಂತ ಜಾಗ. ಅಣ್ಣ, ನಿಮ್ಮ ಊರುಗಳು ತೋರಿಸಿ ಹಾಗೆ. ಸರಿ ನೋಡಿ ಅಣ್ಣ, ಎಷ್ಟೆಲ್ಲ ಆಗವಣ ಇವು? ಸರ್ ಇವು ಕಡೆ ಸರ್. ಕಡೆ ಎಷ್ಟು ಹೇಳ್ತೀರಣ್ಣ ರೇಟು? ಸರ್ 120 ಹೇಳ್ತಾ ಇದೀವಿ. 120. ಅಣ್ಣ, ಇನ್ನು ಎಷ್ಟು ಜೊತೆ ಇದೆ ತೋರಿಸ್ತೀರಾ ಹಾಗೆ? ನೋಡಿ ಬನ್ನಿ. ಈ ಗುಟ್ಟೆ ಜಾತ್ರೆ ನೋಡಿ ಗುರುಗಳೇ, ಹೇಗಿದೆ ಊರುಗಳು? ಅವು ನಮ್ಮ ಸಾಕಡೆ. ಅವು ನಿಮ್ಮವೇನಾ? ಬನ್ನಿ ಹಾಗೆ ತೋರ್ಸ್ ಬನ್ನಿ. ಇವೇನು ಹಾಲಲ್ಲಿ ಕರುಗಳು ಇದ್ದಂಗವೆ? ಇನ್ನ ಕರುಗಳು ಅವ ಹಾಲಲ್ಲಿ ಕರುಗಳು ಇದ್ದಂಗಿದೆ. ಎಷ್ಟು ಹೇಳ್ತೀರಾ ರೇಟ್ ಇವು ಹಾಲಲ್ಲಿ ಕರುಗಳು? ಸರ್ ಇವು 85 ಹೇಳ್ತಾ ಇದೀವಿ. ಅವು ಸರ್ ಇವು 75 ಹೇಳ್ತಾ ಇದೀವಿ. 75. ಅದೇನು ಒಂಟಿ ಯಾರ್ದು ಸರ್? ಅದು ನಮ್ದೇನೆ ಒಂಟಿನಾ? ಎಷ್ಟು ಹೇಳ್ತಾ ಇದಾರೆ ರೇಟ್ ಇವು? ಸರ್ ಅದು 60,000 ಹೇಳ್ತಾ ಇದೀವಿ. 60,000. ಅದು ಒಂಟಿ? ಒಂಟಿ ಸರ್. ಒಳ್ಳೆ ಜಾತಿ ಕರುಗಳಿದಾವೆ. ಅದು ರೂಪಾಯಿ ಬಣ್ಣ ತೆಗೆಯುತ್ತೆ. ಹಾಗೆ ಬನ್ನಿ ತೋರ್ಸ್ ಬನ್ನಿ. ಅಣ್ಣ, ಇವೇನು ದೊಡ್ಡ ಎತ್ತುಗಳು? ಇವು ನಮ್ಮ ದೊಡ್ಡ ಎತ್ತು ಸರ್. ಅಣ್ಣ, ಎಷ್ಟು ಹೇಳ್ತೀರಣ್ಣ ರೇಟ್ ಇವ? ಸರ್ ಇವು 260 ಹೇಳ್ತಾ ಇದ್ದೀರಾ? ಏನ್ ಎಷ್ಟಲ್ಲ ಆಗೋಣ ಇವ? ಸರ್ ಇವು ಕಡೆಯಲ್ಲು. ಸರ್ ಏನ್ ಕಡೆಯಲ್ಲ ಅಂತಂದ್ರೆ ಏನು ಒಳ್ಳೆ ಉಳೋ ಟೈಮ್, ಒಳ್ಳೆ ತಾಕತ್ತಾಗಿ ಮಜಬೂತಾಗಿ ಕೆಲಸ ಮಾಡ್ತಾವಂತ ಲೆಕ್ಕ ಅಲ್ಲಿಗೆ. ನೋಡಿ ಸ್ನೇಹಿತರೆ, ಹೀಗಿರುತ್ತೆ. ಅಣ್ಣ, ಈ ಹಸುಗಳಿಗೆ ಒಣಹುಲ್ಲೆ ಹಾಕ್ತೀರಾ? ಒಣಹುಲ್ಲೆ ಸರ್. ಒಣಹುಲ್ಲು ಏನ್ ಹಾಕ್ಬೇಕಂತ ನಂಗೆ ಗೊತ್ತಾಗ್ತಾ ಇಲ್ಲ ಸರ್. ಒಣಹುಲ್ಲು ಚೆನ್ನಾಗಿ ಫಿಟ್ನೆಸ್ ಆಗಿರ್ತವೆ, ಚೆನ್ನಾಗಿ ಶೈನಿಂಗ್ ಬರ್ತವೆ. ಬಣ್ಣನು ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ, ನಿಜಾನ? ಬಣ್ಣ ಚೇಂಜ್ ಆಗ ಕ್ಲೀನ್ ಅಚ್ಚುಕಟ್ಟಾಗಿರ್ತವೆ ಅಂತ ಸರ್. ರವೆ ಬುಸನ ಹಾಕ್ತಾರೆ ಕೆಲವು. ರವೆ ಬುಸ, ಚಕ್ಕೆ ಬುಸ, ಬೆಲ್ಲನು ಹಾಕ್ತಾರೆ. ಬೆಲ್ಲ, ಜೋಳದ ನುಚ್ಚು, ಹಾಲು ಎಲ್ಲ ಕೊಡ್ತೀವಿ. ನೀವು ಪರವಾಗಿಲ್ಲ ಓರಿ ಸಾಕ್ತಾ ಇದೀರಾ ಈ ಭಾಗದಲ್ಲಿ. ಇದು ಹತ್ತತ್ರ ಬೆಂಗಳೂರು ಸಿಟಿಗೆ ಹತ್ತತ್ರ ಅಲ್ವಾ? ಈ ಭಾಗದಲ್ಲಿ ನೀವು ಓರಿ ಸಾಕ್ತಿರ ತುಂಬಾ ಖುಷಿ ಆಗುತ್ತೆ. ಏನಂತಂದ್ರೆ ಈ ಹಳ್ಳಿಗಳಲ್ಲೇ ಸಾಕ್ತಿವಿ ಅನ್ಕೊಂಡಿದ್ವಿ, ಇವಾಗ ಹಳ್ಳಿಗಳಲ್ಲಿ ಕಡಿಮೆ ಹಳ್ಳಿಗಳು ಕಮ್ಮಿ ಆಗ ಈಗೆಲ್ಲ. ಆಮೇಲೆ ಎಲ್ಲ ಈಗ ಸ್ವಲ್ಪ ಬೆಲೆ ಬೇರೆ ಜಾಸ್ತಿ ಆಗಿ ದನಗಳು ಕಟ್ಟಕ್ ಆತಿಲ್ಲ ಸರ್ ರೈತರುಗಳಿಗೆ. ಸುಮ್ನೆ ಬಾಯಿ ಬಂದಂಗೆ 10 ಲಕ್ಷ 5 ಲಕ್ಷ ಅಂತ ಹೇಳಿ ಸುಮ್ನೆ ಎಲ್ಲ ದನಗಳು ರೇಟ್ ಎಲ್ಲ ಇದ್ ಮಾಡ್ತಾವ್ರ ಸರ್. ಹಂಗಾಗಿ ರೈತರುಗಳು ಸ್ವಲ್ಪ ಇಂಜೆಕ್ತಾವ್ರ ಈಗ.
ಮತ್ತೆ ಈ ದನ ಕಟ್ಟೋರ್ ಹುಡುಗಿರಿಗೆ ಕೊಡಲ್ಲ ಅಂತಾರೆ, ಏನಂತೀರಾ? ಏನು ಮಾಡಕ್ಕಲ್ಲ, ರೈತರಿಗೆ ಈಗ ಆತರ ಬಂದ್ಬಿಟ್ಟೈತೆ. ಆದ್ರೆ ರೈತರ ಮಕ್ಳಿಗೆ ಇದ್ ಮಾಡ್ಬೇಕು ಸರ್. ಈಗ 4 ಲಕ್ಷ 5 ಲಕ್ಷ ಕೊಟ್ಟು ಹೊರಗೆ ಕಟ್ಟೋರು ಈಗ ಬಡವ್ರ ಮನೆ ಒಂದು ಹುಡುಗಿ ಸಾಕಾಗಲ್ವ ಸರ್. ಈಗ ಓರಿಗೆ ಒಂದ್ ದಿವಸಕ್ಕೆ ಒಂದು 600-700 ರೂಪಾಯಿ ಖರ್ಚು ಬರ್ತದೆ. ಈಗ ಹಂಗಿರತ್ತವ. ಈಗ ಏನು ಹುಡುಗಿ ಸಾಕೋದೇನು ಕಷ್ಟ ಏನಿಲ್ವಲ್ಲ ಸರ್. ಅದೇ ಇದ್ ಮಾಡ್ಬೇಕು. ರೈತರ ಕಷ್ಟಗಳು ಯಾರು ಕೇಳಲ್ಲ ಸರ್. ಹುಡುಗಿರು ಕೇಳಲ್ಲ, ಹುಡುಗಿರ ಅಮ್ಮನ ಕೇಳಲ್ಲ. ಹೌದಲ್ವಾ? ಎಲ್ಲ ಶೋಕಿ ನೋಡ್ತಾರೆ. ಎಲ್ಲ ಶೋಕಿ ನೋಡಕ್ ಮಾಡ್ತಾರೆ. ಶೋಕಿ ಮಾಡೋರ್ಗೆ ಬೆಲೆ ಜಾಸ್ತಿ. ಶೋಕಿ ಮಾಡೋರಿಗೆ ಬೆಲೆ ಜಾಸ್ತಿ. ರೈತರು ಅದಕ್ಕೆ ಡಬಲ್ ಕಷ್ಟ ಬೀಳೋರ್ಗೆ ಅವ್ನಿಗೆ ಬೆಲೆ ಇಲ್ಲ. ಇದ್ ಮಾಡಲ್ಲ. ಹಾಗೆ ತೋರ್ಸ್ ಬನ್ನಿ ನೀವು ಎಷ್ಟಿದಾವ ಇವು ನೋಡಿ, ವಾಲಲ್ಲು ಇವನ್ ಜೊತೆ ಇವು ಹಾಲಲ್ಲಿ ಇವ್ ಹಾಲಲ್ ಕರುಗಳ ಹಾಲಲ್ ಕರುಗಳು ಸರ್. ಅಣ್ಣ ಒಳ್ಳೆ ಜಾತಿ ಇದಾವೆ. ಒಳ್ಳೆ ಜಾತಿ ಇದಾವೆ ಸರ್. ಸಗಲ ಇದಾವಣ ನೋಡೋದಕ್ಕೆ. ಚೆನ್ನಾಗಿವೆ ಸರ್ ಇವು ಹಾಲಲ್ಲು. ಎಷ್ಟು ಹೇಳ್ತೀರಣ್ಣ ರೇಟು? ಸರ್ ಇವು 3 ಹೇಳ್ತೀವಿ. 310. ಬನ್ನಿ ಹಾಗೆ. ಇನ್ನು ಎಷ್ಟಿದಾವೆ? ಇವು ನಮ್ಮವೆ ಸರ್. ಇವು ನಿಮ್ಮ 120 ಸರ್. ಇವು 120. ಇವು 120. ಅಣ್ಣ ಎಷ್ಟು ಹೇಳ್ತೀರಾ ರೇಟು? ಸರ್ ಇದು 110 ಹೇಳ್ತಾ ಇದೀವಿ. ಏನ್ ಹೊಡಿಯಕ್ಕೆ ಬರ್ತದೆ? ಏನ್ ಬೀಜಕ್ಕೆ ಬಿಟ್ಟಿದ್ದೀರಾ? ಇಲ್ಲ ಸರ್, ಬೀಜಕ್ಕೆ ಬಿಟ್ಟಿಲ್ಲ. ಬೀಜಕ್ಕೆ ಬಿಟ್ಟಿಲ್ಲ ಸರ್. ನೋಡಿ ಸ್ನೇಹಿತರೆ, ಈ ಗುಟ್ಟೆ ಜಾತ್ರೆಗ ಒಳ್ಳೆ ಓರಿಗಳು ಬರ್ತವೆ. ಇದು ಒಂಟಿ ಸರ್. ಇದು ಒಂಟಿನೇ ನೋಡೋ. ಕಲರ್ ಮಾತ್ರ ಸೂಪರ್ ಆಗಿದೆ. ಇದು ಅಲ್ಲಾಗಿಲ್ಲ ಸರ್. ಇದು ಅಲ್ಲಾಗಿಲ್ವಾ? ಎಷ್ಟು ಹೇಳ್ತೀರಾ ರೇಟು? ಸರ್ 130 ಹೇಳ್ತಾ ಇದೀವಿ. 130 ಹೇಳ್ತಾ ಇದೀರಾ. ಒಳ್ಳೆ ಜಾತಿಗಳೆಲ್ಲ ಇದಾವೆ ಈ ಗುಟ್ಟೆ ಜಾತ್ರೆಗಂತೂ. ನಮ್ಗೆ ತುಂಬಾ ಖುಷಿ ಆಗುತ್ತೆ. ಒಳ್ಳೆ ಇದೆ. ಅದೇ ಕೂಟ ಹಾಕೊಂಡ್ರೆ ಸರೋಗುತ್ತೆ. ಕೂಟ ಹಾಕೊಂಡ್ರೆ ಸರೋಗುತ್ತೆ. ಸೂಪರ್ ಆಗಿರುತ್ತೆ. ರೇಸ್ಗೂ ಸೂಪರ್ ಆಗಿರ್ತದೆ ಅಂತೀರಾ? ಕೂಟ ಮಾಡಿದ್ರೆ ಸರೋಗುತ್ತೆ. ನೋಡಿ ಸ್ನೇಹಿತರೆ, ಹೀಗಿರುತ್ತೆ ಈ ಗುಟ್ಟೆ ಜಾತ್ರೆಯಲ್ಲಿ. ಒಳ್ಳೆ ಜಾತಿಗಳು ಬಂದವೆ. ಯಾರಾದ್ರೂ ಬರಂಗಿದ್ರೆ, ರೈತರು ಕೊಂಡ್ಕೊಳ್ಳೋರಿದ್ರೆ ಬರ್ಬೋದು, ನೋಡ್ಕೊಳ್ಳಿ ಹೆಂಗಿದೆ ಜಾತ್ರೆ ಅಂತ ನೀವು ನೋಡಿ. ಈ ಗುಟ್ಟೆ ಜಾತ್ರೆ ತುಂಬಾ ಸಗದಾಗಿ ಸೇರಿದೆ. ನಾನು ಇದು ಮೊದಲನೇ ಬಾರಿಗೆ ಬಂದಿರೋದು ಈ ಜಾತ್ರೆಗೆ. ನನಗೂ ಯಾವುದೋ ಒಂದು ಮಾಹಿತಿ ಪ್ರಕಾರ ನಾನು ಬಂದೆ. ನೋಡಿ, ದೇವಸ್ಥಾನನು ಮಹಿಮಾ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತೇಳಿ ಅಲ್ಲಿ ಮೇಲ್ಗಡೆ ಇದೆ. ಹಾಗೆ ತೋರಿಸ್ತೀನಿ ಬನ್ನಿ ನಿಮಗೆ ಯಾವ ಥರ ಇದೆ ದೇವಸ್ಥಾನದ ಹತ್ರ ಅಂತೂ ಹೋಗೋಕ್ಕಾಗಲ್ಲ ಇವತ್ತು. ನನಗೂ ಒಂದು ಸ್ವಲ್ಪ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಮಾತಾಡೋಕ್ಕೂ ಸರಿಯಾಗಿ ಆಗ್ತಾ ಇಲ್ಲ. ಆದ್ರೂ ಇಷ್ಟು ಬಗ್ಗೆ ಇಷ್ಟು ಮಾತಾಡ್ತೀನಿ. ಏನು ಅನಿಸುತ್ತೋ ಹೇಗೆ ಅನಿಸುತ್ತೋ ನಿಮಗೆ ಗೊತ್ತು. ತಿಳಿದಿರೋದ್ರಲ್ಲಿ ನಾನು ತಿಳಿಸ್ಬಲ್ಲೆ. ತುಂಬ ಧನ್ಯವಾದಗಳು. ನಮಗಂತೂ ಒಳ್ಳೆ ಮಾಹಿತಿ ಕೊಟ್ಟರೆ. ಇದೇ ಥರನೇ ಈ ಜಾತ್ರೆ ಸುಮಾರು ಹಳೇ ಜಾತ್ರೆ. ಈ ಜಾತ್ರೆ ಹಳೆ ಜಾತ್ರೆನೇ. ತೇರು ಯಾವಾಗ ನಡೆಯುತ್ತೆ ಸರ್? ತೇರು 2ನೇ ತಾರೀಕು. ತೇರು 2ನೇ ತಾರೀಕು. 3ನೇ ತಾರೀಕು ಸರ್. 3ನೇ ತಾರೀಕು. 3ನೇ ತಾರೀಕು. 3ನೇ ತಾರೀಕು ನಡೆಯುತ್ತೆ. ಹಾಗಾಗಿ ಯಾರಾದ್ರೂ ತೇರು ನೋಡಕ್ ಬರ್ಬೇಕಲ್ಲ, ಒಂದು ಮಾಹಿತಿ ಕೊಟ್ಬಿಡ್ಬೇಕಲ್ವಾ? ಅದ್ರ ಸಲುವಾಗಿ ತಿಳಿಸ್ತಾ ಇದೀನಿ. ಅಣ್ಣ, ನೀವೇನಾದ್ರು ಓದ್ಕೊಂಡಿದ್ದೀರಾ? ಸರ್ ನಾವು SLC ಮಾಡಿದ್ದೀವಿ ಸರ್. SLC ಮಾಡಿದ್ದೀರಾ? SLC ಮಾಡ್ಕೊಂಡ್ರು ಪರವಾಗಿಲ್ಲ. ಹೆಂಗೋ ರೈತರ ಮಕ್ಕಳಾಗಿ ಇವಾಗ ಕಷ್ಟ ಬಿದ್ದು ಓರಿಗಳು ಕಟ್ಟಿದ್ರ ತುಂಬಾ ಖುಷಿ ಆಗುತ್ತೆ ನಮ್ಗೆ. ಆಯ್ತಾ? ನಾವು ಓರಿಗಳು ಕಟ್ಟಿ ಸಾಕಿ ಎಲ್ಲ ಬಿಟ್ಬಿಟ್ಟಿದೀವಿ. ತುಂಬಾ ಧನ್ಯವಾದಗಳು ಅಣ್ಣ. ಥ್ಯಾಂಕ್ ಯು ಸರ್.